ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಮತ್ತು ನಮ್ಮ ಏಡೆನ್ಸ್ ವಾಹಿನಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಬಗ್ಗೆ ಮಾತನಾಡಲಿಕ್ಕೆ, ಯಾಕೆ ನಾವು ವರಮಹಾಲಕ್ಷ್ಮಿಯನ್ನ ಮಾಡಬೇಕು, ಏನೆಲ್ಲ ಲಾಭಗಳಿದೆ ಅದರಿಂದ ಮತ್ತು ಏನು ವಿಶೇಷತೆ, ಈ ಬಗ್ಗೆ ಮಾತನಾಡಲು ಇವತ್ತು ನನ್ನೊಟ್ಟಿಗೆ ಅರುಣ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ಸಮಸ್ತ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಅಂದರೆ ದೇವರಿಗೆ ಮೊದಲಿಗೆ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಶ್ರೀ ಮಹಾಗಣಪತಿಯೇ ನಮೋ ನಮಃ. ಎಸ್ ಗುರುಜಿ, ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳೇನು? ಅಂದ್ರೆ ನಮಗೆ ಈ ಮಾಸದಲ್ಲಿ ಅಂದ್ರೆ ವರ್ಷದ ಮೊದಲನೇ ತಿಂಗಳಲ್ಲಿ ಬರುವಂತಹ ಶ್ರಾವಣ ಮಾಸದಲ್ಲಿ ಅದು ವಿಶೇಷವಾದಂತಹ ದಿನ. ಅದರಲ್ಲಿ ಏನಪ್ಪಾ ಅಂದ್ರೆ ಈ ಸತಿ ನಮಗೆ ಶುಕ್ರವಾರ ಬಿದ್ದಿದೆ. ಅದರ ಪ್ರತಿಫಲ ಏನಪ್ಪಾ ಅಂದ್ರೆ ಲಕ್ಷ್ಮಿಯು ತುಂಬಾ ಅದ್ಭುತವಾದಂತಹ ಒಂದು ಕಳೆಯನ್ನು ಹೊತ್ತುಕೊಂಡು ಬರುವಂತಹ ಸಮಯ. ಯಾಕೆಂದ್ರೆ ಪ್ರತಿ ವರ್ಷದಂತೆ ವರಮಹಾಲಕ್ಷ್ಮಿ ಬೇರೆ ಬೇರೆ ದಿನಗಳಲ್ಲಿ ಬೀಳ್ತಾ ಇತ್ತು. ಅದೇ ಈ ವರ್ಷದಲ್ಲಿ ಶುಕ್ರವಾರ ಬಿದ್ದಿರೋದ್ರಿಂದ ತುಂಬಾ ವಿಶೇಷವಾಗಿ ಅಂತ ಹೇಳಲಾಗುತ್ತದೆ. ಏನಕ್ಕೆ? ಲಕ್ಷ್ಮಿಯ ಅನುಗ್ರಹ ಸಿಗಲಿ ಅಂತ ನಾವು ಮಾಡುವಂಥದ್ದು. ಆ ಲಕ್ಷ್ಮಿಯ ಅನುಗ್ರಹ ಈ ತಿಂಗಳಿನಲ್ಲಿ ಬರುವಂತಹ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿವಸ ತುಂಬ ಪ್ರಶಸ್ತವಾಗಿ ಬಿದ್ದಿರುತ್ತೆ. ಅದರಿಂದ ನಾವು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನು ಹೆಚ್ಚು ಪೂಜೆ ಕೈಂಕರ್ಯಗಳನ್ನು ಮಾಡಿದರೆ ಅದರ ಫಲಗಳನ್ನು ಪಡೆಯತಕ್ಕಂಥದ್ದು. ಏನಿದರ ವಿಶೇಷತೆ? ಲಕ್ಷ್ಮಿ ಬರುವಂಥ ವರ್ಷಕ್ಕೊಂದೇ ಸತಿನ ಮಾಡಬೇಕು, ಇಲ್ಲ ಡೈಲಿ ಮಾಡ್ಬೋದಲ್ಲ. ಅಂದರೆ ಆ ವರ್ಷದಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆಯಲ್ಲಿ ಬರುವಂಥದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದ ಫಲದ ವಿಶೇಷತೆ ಇದು. ಎಲ್ಲರೂ ಹೇಳ್ತಾರೆ ಲಕ್ಷ್ಮಿ ಮಾತ್ರ ನಾವು ಪೂಜೆ ಮಾಡಬೇಕು, ಗಂಡ ದೇವರು ಅಂತ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಅಂದರೆ ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವೆಂಕಟೇಶ್ವರನ ಮೊದಲಿಗೆ ಆರಾಧನೆ ಮಾಡ್ಕೋಬೇಕು ಯಾವಾಗಲೂ ನಾವು. ಯಾಕೆ? ವೆಂಕಟೇಶ್ವರನ ಅನುಗ್ರಹದಿಂದ ತಾನೇ ನಾವು ಲಕ್ಷ್ಮೀ ಆರಾಧನೆ ಮಾಡಬೇಕಾದ್ದು. ಆದ ಕಾರಣ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಟೈಮ್ ಇಟ್ಕೊಂಡಿರ್ತೀವಿ. ಆ ಟೈಮ್ ಬಂದು ಬೆಳಗ್ಗೆ 4:15 ಸಮಯದಿಂದ 8 ಕಾಲವರೆಗೂ ನಾವು ಪೂಜಾ ಕೈಂಕರ್ಯಗಳನ್ನು ಮಾಡತಕ್ಕಂಥದ್ದು. ಆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು. ಆನಂತರ ಗೋಪೂಜೆ, ಗಂಗೆ ಪೂಜೆ ಮತ್ತು ಕಳಶಾರಾಧನೆಗಳನ್ನ ಮಾಡಿ ಅಷ್ಟಲಕ್ಷ್ಮಿಗಳನ್ನು ಆಹ್ವಾನ ಮಾಡಿಕೊಂಡು ಅದರಲ್ಲಿ ಪ್ರಧಾನವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸಮೇತನಾಗಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಜನರು ಏನು ಮಾಡ್ತಾರೆ, ಲಕ್ಷ್ಮಿ ಮಾತ್ರ ಪೂಜೆ ಮಾಡ್ತಾರೆ. ಆದ ಕಾರಣ ಅದು ಪೂರ್ಣವನ್ನು ಕೊಡುವುದಿಲ್ಲ. ಆದರೆ ಏನಪ್ಪ ವಿಶೇಷ ಅಂದರೆ ಲಕ್ಷ್ಮಿಗೆ ಒಂದು ಅದರದೇ ಆದಂಥ ಪ್ರಾರ್ಥನೆತೆ, ಅದರದೇ ಆದಂಥ ಕಲಶ ಆರಾಧನೆಗಳು, ಅದರದೇ ಆದಂಥ ಷೋಡೋಪಚಾರ ಪೂಜೆಗಳು ಇವೆಲ್ಲ ಮಾಡಿದ್ರೆ ಆ ಲಕ್ಷ್ಮಿ ಸಂತೃಪ್ತಿಯಾಗ್ತಾಳೆ ಅನ್ನೋ ಉದ್ದೇಶದಿಂದ ಈ ಮಾಸದಲ್ಲಿ ಶುಕ್ರವಾರ ಬಹಳ ವಿಶೇಷವಾದಂಥ ದಿನಗಳನ್ನು ಮಾಡಿದ್ರು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ಒಂದು ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಮಹಾಲಕ್ಷ್ಮೀಂಚ ವಿದ್ಮಹೆ ವಿಷ್ಣು ಪತ್ನಿಂಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಮಾಡಬೇಕು. ಅದಕ್ಕೇನು ಹಾಕಬೇಕು? ಡ್ರೈ ಫ್ರೂಟ್ಸ್ಗಳೆಲ್ಲ ಇಟ್ಟು ಬೆಳ್ಳಿಕಾಯಿನನ್ನು ಹಾಕಿ, ಸಾಧ್ಯವಾದರೆ ಬೆಳ್ಳಿಕಾಯಿನೋ ಚಿನ್ನದ ಕಾಯಿನೋ ಇರೋರು ಇರ್ತಾರೆ, ಇಲ್ದೋದವರು ಇರ್ತಾರೆ, ಅದನ್ನು ಹಾಕಿ ಪೂರ್ಣ ಪ್ರಮಾಣದಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿ ಒಂದು ಷೋಡೋಪಚಾರ ಪೂಜೆ ಮಾಡಿದರೆ ಅದು ಪೂರ್ಣ ಫಲವನ್ನು ಕೊಡುವಂಥದ್ದು. ಎಸ್ ಗುರುಜಿ, ಈಗ ನಾವು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಯಾಕೆ ಮಾಡಬೇಕು? ಮೂಲ ಉದ್ದೇಶ ಏನಿದೆ? ಉದ್ದೇಶ ಏನಿಲ್ಲ, ಅದರಲ್ಲಿ ಉದ್ದೇಶ ಅಂತ ಏನಿಲ್ಲ. ಮನೆಯಲ್ಲಿ ಹೆಚ್ಚು ಸಮೃದ್ಧಿನ ಉಂಟು ಮಾಡಲಿ ಅಂತ ಹೇಳಿ ಮಾಡುವಂಥದ್ದು. ಇರೋರು ಏನು ಮಾಡ್ತಾರೆ, ಎಲ್ಲವನ್ನು ಜೋಡಿಸಿ ಎಲ್ಲ ಮಾಡ್ತಾರೆ. ಇಲ್ಲದವ್ರು ಏನು ಮಾಡ್ತಾರೆ, ಒಂದು ಕಳಶಾರಾಧನೆ ಮಾಡಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿದ್ರೆ ಮುಂದಿನ ವರ್ಷದಲ್ಲಿ ನನಗೆ ಅಭಿವೃದ್ಧಿನ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು. ಈಗೇನಾಗಿದೆ, ಎಲ್ಲ ಆಡಂಬರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವತೆ ಪೂಜೆ ಅಂದರೆ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅದು ಪೂರ್ಣವನ್ನು ಕೊಂಡುಕೊಡತಕ್ಕದ್ದು. ಇದು ಪ್ರತೀತಿ ಹಿಂದಿಂದನೂ ನಡ್ಕೊಂಡು ಬಂದಿದೆ. ಈಗ ಅದನ್ನು ಮುಂದಿನ ದಿನಗಳಲ್ಲಿ ಅದೇ ಥರ ನಡ್ಕೊಂಡು ಹೋಗ್ಲಿ ಅಂತೇಳಿ ಆ ಎಲ್ಲರ ಮನೆಯಲ್ಲೂ ಪೂಜೆ ಕೈಂಕರ್ಯವನ್ನು ಶುರು ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ವೆಂಕಟೇಶ್ವರ ಭೂಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಲಕ್ಷ್ಮಿಯ ಆಹ್ವಾನ ಇರುತ್ತಂತೆ. ಆ ಲಕ್ಷ್ಮಿ ಆಹ್ವಾನದಲ್ಲಿ ಹೇಳ್ತಾರಂತೆ ವೆಂಕಟೇಶ್ವರ, ನೋಡಪ್ಪ ನೀನು ಒಂದು ವರ್ಷದ ಕಾಲದಲ್ಲಿ ನೀನು ಹೋಗಿ ಜನರ ಮನೆಯಲ್ಲಿ ನಿನ್ನ ನೆಲೆಸಿ ಅವರು ಮಾಡುವಂಥ ಷೋಡೋಪಚಾರ ಪೂಜೆಗಳನ್ನು ತೆಗೆದುಕೊಂಡು ಬಾ ಅಂತೇಳಿ ಲಕ್ಷ್ಮಿಗೆ ಅನುಗ್ರಹ ಮಾಡಿಕೊಡ್ತಾರಂತೆ. ಅದನ್ನೇ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳುವಂಥದ್ದು. ಅದು ಬಿಟ್ಟರೆ ಇನ್ನೇನು ಬೇರೆ ವಿಶೇಷ ಅಂತ ಏನಿಲ್ಲ. ಈಗೇನಾಗಿದೆ ಗೊತ್ತಾ ಅದನ್ನು ಆಡಂಬರವಾಗಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ವೈಡೂರುಗಳನ್ನು ಹಾಕುವಂಥದ್ದು ಈ ಥರ ಮಾಡಿ ಅದನ್ನು ವೈಭವ ಪೂಜೆ ಅಂತ ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮೀ ಪೂಜೆ ಅಂದರೆ ಒಂದು ಕಳಶಾರಾಧನೆ ಇಟ್ಟು ಅವಳಿಗೆ ಒಂದು ಸಂಕಲ್ಪ ಮಾಡಿ ಒಂದು ಪ್ರಾರ್ಥನೆ ಮಾಡಿದ್ರೆ ಅವಳು ಒಳಿತಾಳೆ ಅಂತ ಲೆಕ್ಕ.
ಅದರಿಂದ ವಿಶೇಷತೆ ಏನಿಲ್ಲ. ವರ್ಷದಲ್ಲಿ ಒಂದು ಬಾರಿ ಆದರೂ ಲಕ್ಷ್ಮಿಯನ್ನು ಕರೆದು ನಮ್ಮ ಮನೆಯಲ್ಲಿ ಒಂದು ಷೋಡೋಪಚಾರ ಪೂಜೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಅಭಿವೃದ್ಧಿಯನ್ನು ಕೊಡು, ಆಯುಷ್ಯ ಬಲವನ್ನು ಕೊಡು, ವೃದ್ಧಿ ಬಲವನ್ನು ಕೊಡು, ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಸಂಪತ್ತನ್ನು ನೀಡಲಿ ಅಂತೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಲಕ್ಷ್ಮೀ ಪೂಜೆ. ಇನ್ನೇನು ಬೇರೆ ವಿಶೇಷ ಅಂತ ಏನಿಲ್ಲ. ಎಸ್ ಗುರುಜಿ, ಮತ್ತೆ ಅಂದ್ರೆ ಈಗ ಎಲ್ಲದಕ್ಕೂ ಕೂಡ ಒಂದು ಹಿಂದಿನ ಕಥೆ ಆಗಿರ್ಬೋದು ಮತ್ತು ಯಾವಾಗಿಂದ ನಡ್ಕೊ ಬಂದಿರುವಂತದ್ದು ವರಮಹಾಲಕ್ಷ್ಮಿಯನ್ನು? ಇದು ಪಾರಂಪರ್ಯವಾಗಿ ಹಿಂದಿನ ಸುಮಾರು ಇದು ದಿನಗಳಿಂದ ನಡ್ಕೊ ಬಂದಿದೆ. ಇದು ಹೇಗೆ ನಡ್ಕೊ ಬರ್ತಾ ಅಂತ ಹೇಳಿದ್ರೆ, ವೆಂಕಟೇಶ್ವರ ಲಕ್ಷ್ಮಿ ಅನುಗ್ರಹ ನಮ್ಗೆ ಬೇಕಲ್ಲ. ಯಾವುದೇ ಒಂದು ವೈಕುಂಠಾಧಿಪತಿ ಬಂದ್ರೆ ವಿಷ್ಣುವಿನ ಆರಾಧನೆ ಮಾಡ್ತೀವಿ. ಯಾವುದಲ್ಲಿ ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ ಮಾಡ್ತೀವಿ, ಮತ್ತೆ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ಮಾಡ್ತೀವಿ. ಇದೇ ತರ ಒಂದು ಪ್ರತಿಥಿಗಳನ್ನ ನಡ್ಕೊ ಬಂದ್ಬಿಟ್ಟಿರುತ್ತೆ. ಯಾವಾಗಿಲ್ಲ ಋಷಿಮುನಿಗಳ ಆಗಮನದಿಂದಲೂ ನಮಗೆ ಇದೆ. ಋಷಿಮುನಿ ಆಗಮನ ಆಗಿ ಬಂದು ಈಗ ನಮ್ಮ ಯುಗದಲ್ಲಿ ನಾವುಗಳು ಬಂದ್ ಮಾಡ್ಕೊಂಡಿದ್ದೀವಿ. ಆಗೇನಾಗುತ್ತೆ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸಮೇತನಾಗಿ ನಾವು ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು, ಹಿಂದೆ ಪೂರ್ವಿಕರುಗಳು ಏನಂತ ಮಾಡ್ಕೊಂಡು ಬಂದಿದ್ರು, ಇದನ್ನ ಲಕ್ಷ್ಮೀ ಅನುಗ್ರಹ ಇರುವಂತವ್ರ ಮನೆಯಲ್ಲೇ ಮಾಡ್ಕೊ ಬರ್ಬೇಕು. ಯಾರು ಪೂರ್ವ ಕಾಲದಲ್ಲಿ ಯಾರು ಮಾಡ್ಕೊಬರ್ತಿದ್ರು ಅವರಿಂದಲೇ ಬರಬೇಕಾಗಿತ್ತು. ಈಗೇನಾಯ್ತು, ಕ್ರಮೇಣ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋದು ಉಲ್ಲೇಖವಾಗೋಯ್ತು. ಅದರಿಂದ ಹೇಳ್ತಾರೆ ಕಥೆಯಲ್ಲಿ, ಮಹಾಲಕ್ಷ್ಮಿನ ಅನುಗ್ರಹ ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟು ನಮಗೆ ಅನುಗ್ರಹವನ್ನು ಕೊಡ್ತಾಳೆ, ಮತ್ತೆ ದಾರಿದ್ರ್ಯತೆಯನ್ನು ಹೋಗಿಸ್ತಾಳೆ ಅಂತ ಹೇಳಿ ಆ ಅನುಗ್ರಹ ಪಡೆಯಲಿಕ್ಕೋಸ್ಕರ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡು ಬರುವಂಥದ್ದು. ಇನ್ನೇನು ಬೇರೆ ವಿಶೇಷತೆ ಏನಿಲ್ಲ. ಜೊತೆಗೆ ಲಕ್ಷ್ಮಿ ಅನುಗ್ರಹ ಆಯ್ತು ಅಂದ್ರೆ ನಮ್ಗೆ ಏನ್ ಬೇಕು ಅಂತ ಹೋಗೋದಲ್ಲ, ಅದೇ ಇಲ್ಲ ಅಂದ್ರೆ ಏನಾಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪೂರ್ವಿಕರು ಹೇಳಿದಂತ ಒಂದು ಸಣ್ಣ ಕಥೆಯಿಂದ ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊ ಬಂದಿದೆ. ಅದಕ್ಕೆ ನಾವು ಚಾತುರ್ಮಾಸ ಮತ್ತೆ ಈ ವ್ರತಗಳೆಲ್ಲ ಮಾಡ್ಕೊಬರೋ ಉದ್ದೇಶ ಏನಂದ್ರೆ, ಒಂದೊಂದು ತಿಂಗಳಲ್ಲಿ ಒಂದೊಂದು ದೇವರ ಆರಾಧನೆ ಮಾಡಿದಾಗ ಆ ದೇವರ ಎನರ್ಜಿಗಳು ನಮ್ಗೆ ಸಿಗುತ್ತೆ, ಅಂದ್ರೆ ಪೂರ್ಣ ಫಲ ನಮ್ಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ತಿಂಗಳಲ್ಲಿ ಮೊದಲಿಗೆ ಮಾಡುವಂಥದ್ದು ಲಕ್ಷ್ಮೀ ಪೂಜೆ. ಓಕೆನಾ? ಅದ ನಂತರ ಬರುವಂತದ್ದು ರಾಯರ ಪೂಜೆಗಳಾಗೋದು, ಮತ್ತೊಂದು ಮನದೊಂದು ಸ್ಟಾರ್ಟ್ ಆಗುವಂಥದ್ದು ನಮಗೆ ಈ ವರ್ಷ ಕಾಲದಲ್ಲಿ. ವರ್ಷಕ್ಕೆ ಒಂದು ಸ್ಟಾರ್ಟ್ ಪೂಜೆ ಅಂತ ಹೇಳ್ತೀವಿ ಇದನ್ನ. ಈಗ ನಮಗೆ ಆಷಾಢದಲ್ಲಿ ಏನ್ ಮಾಡ್ತೀವಿ, ಎಲ್ಲ ಚಾಮುಂಡೇಶ್ವರಿ ಆರಾಧನೆಗಳನ್ನ ಮಾಡುವಂಥದ್ದು. ಆ ಟೈಮಲ್ಲಿ ಯಾಕೆ ಸ್ವಾಮಿ ನಾವು ಚಾಮುಂಡೇಶ್ವರಿ ಆರಾಧನೆ ಮಾಡಬೇಕು? ಆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಲ್ಲ, ಮಾಡಲ್ಲ. ಯಾಕೆಂದ್ರೆ ಆ ತಿಂಗಳುಗಳು ಒಬ್ಬೊಬ್ಬರಿಗೆ ಮೀಸಲಾಗಿ ಇಟ್ಕೊಂಡು ಬಂದಿರ್ತಾರೆ. ಆ ಪೂರ್ವಿಕರಿಂದ ಮಾಡಿದಂತಹ ಶಾಸ್ತ್ರಗಳು, ಗ್ರಂಥಗಳು, ಇದರ ವಿಚಾರಾರ್ಥವಾಗಿ ನೋಡ್ಕೊಳ್ತಾ ಬಂದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು. ಈಗ ಈ ವರ್ಷದಲ್ಲಿ ಬರುವಂತದ್ದು ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಬರ್ತಾರೆ, ಶ್ರಾವಣ ಮಾಸದಲ್ಲಿ ವೆಂಕಟರಮಣನ ಆರಾಧನೆ ಮಾಡುವಂಥದ್ದು, ಅದೇ ಸಮಯದಲ್ಲಿ ಅವರ ಧರ್ಮಪತ್ನಿ ಅಂತ ಲಕ್ಷ್ಮಿಯನ್ನು ಜೊತೆಗೆ ಆರಾಧನೆ ಮಾಡುವಂಥದ್ದು. ಅದಕ್ಕೆ ನಾವೇನ್ ಮಾಡ್ತೀವಿ, ವರಮಹಾಲಕ್ಷ್ಮಿ ಪೂಜೆ ಅಂತೇಳಿ ನಾವು ಅದರ ಪ್ರತೀತಿಗೆ ತಂದಿರೋದು. ಎಸ್ ಗುರುಜಿ, ಇನ್ನು ವರಮಹಾಲಕ್ಷ್ಮಿ ಹಬ್ಬನ ನೀವು ಹೇಳಿದಾಗೆ ಮುಂಚೆ ಒಂದು ಅದರ ತಾಯಿಯನ್ನ ಇಟ್ಟು ಆರಾಧನೆಯನ್ನ ಮಾಡ್ತಾ ಇದ್ರು, ಈಗ ವೈಭೋಗದಿಂದ ಮಾಡ್ತಾ ಇದ್ದಾರೆ. ಸರಿ ವಿಧಾನಗಳು ಏನು? ಅದನ್ನು ನೀವು ಕೇಳಿ ಕ್ವಶನ್ ತುಂಬಾ ಉತ್ತಮವಾಗಿದೆ. ಆದ್ರೆ ಏನಪ್ಪಾ ಅಂದ್ರೆ, ಹಿಂದೆ ಏನಿತ್ತು ಅಂದ್ರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ಎದ್ದು ಗಂಗೆ ಪೂಜೆ ಮಾಡಕ್ ಹೋಗ್ತೀವಿ. ಯಾಕೆಂದ್ರೆ ಹಿರಿಯರೆಲ್ಲ ಹಿಂದೆ ನಡ್ಕೊಂಡು ಬಂದಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಗಂಗೆ ಪೂಜೆ ಮಾಡಿ, ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಗಂಗೆ ಪೂಜೆ ಮಾಡಿ, ಆ ಗಂಗೆ ಕಳಶವನ್ನು ತೆಗೆದುಕೊಂಡು ಮನೆಗೆ ಬಂದು ಆ ಮನೆಯಲ್ಲಿ ಒಂದು ಬಾಳೆದೆಲೆ ಹಾಸಿ ಅದ್ರ ಮೇಲೆ ಅಕ್ಕಿಯನ್ನು ಹರಡಿ, ಆನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ, ಆನಂತರ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಗೋಧುಮ ಧಾನ್ಯದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೋಬೇಕು. ನಾವು ಆವಾಹನೆ ಮಾಡಿ, ಆಗ ನಮ್ಮ ಹತ್ರ ಆಗ ಬೆಳ್ಳಿ ಚೊಂಬು ಇರಲಿಲ್ಲ. ಅದಕ್ಕೆ ಈಗ ಏನ್ ಮಾಡಿ, ತಾಮ್ರದ ಚೊಂಬನ್ನು ತಗೊಂಡು ಅಥವಾ ಪಂಚಲೋಹದ ಚೊಂಬನ್ನು ತಗೊಂಡು ಅದರೊಳಗೆ ನಾವು ಗಂಗೆಯನ್ನು ತಂದಿರ್ತೀವಲ್ಲ, ಅದನ್ನು ಗಂಗೆಯನ್ನು ಇಟ್ಟು ವೀಳ್ಯದೆಲೆ ಅಥವಾ ಮಾವಿನ ಸೊಪ್ಪಿನಲ್ಲಿ ತೆಂಗಿನಕಾಯಿದ ಅಲಂಕಾರವನ್ನು ಮಾಡಿಕೊಂಡು ಆನಂತರ ಲಕ್ಷ್ಮಿನ ಆವಾಹನೆ ಮಾಡಬೇಕು. ಅದನ್ನು ಮಾಡಿ ಆನಂತರ ಅದಕ್ಕೆ ಷೋಡೋಪಚಾರ ಪೂಜೆ. ಷೋಡೋಪಚಾರ ಪೂಜೆ ಅಂದ ತಕ್ಷಣ ನಿಮಗೆಲ್ಲ ಕನ್ಫ್ಯೂಸ್ ಆಗ್ಬೋದು. ಯಾವ ರೀತಿಯ ಷೋಡೋಪಚಾರ ಪೂಜೆ ಅಂದರೆ, ಮೊದಲಿಗೆ ಒಂದು ಪ್ರವೇಶ ಸಂಕಲ್ಪ, ದೇವ ಸಂಕಲ್ಪ, ಪುಣ್ಯ, ಗಣಪತಿ ಪೂಜೆ, ಮತ್ತೆ ಒಂದು ಕಳಶಾರಾಧನೆ, ಕಳಶ ಅಷ್ಟೋತ್ತರ, ಮತ್ತೆ ಧೂಪ ದೀಪ ನೈವೇದ್ಯ ಮಾಡಿದ್ರೆ ಲಕ್ಷ್ಮೀ ಪೂಜೆ ಆಯ್ತಿತ್ತು. ಈಗೆಲ್ಲ ಏನಾಗಿದೆ, ಅಲಂಕಾರ ಅಷ್ಟೇ ಹೊರತು ಮಂತ್ರೋಪದೋಷ ಕಡಿಮೆ ಆಗಿದೆ. ಅದೇ ನಮ್ಗೆ ಹಿಂದಿನ ಕಾಲದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡಿದ್ರೆ ಲಕ್ಷ್ಮಿ ಬಲಿತಾ ಇತ್ತು. ಆಮೇಲೆ ನಮ್ಮ ಹತ್ರ ಆ ಚಿನ್ನ ದುಡ್ಡು ಒಡವೆ ಉದ್ದೇಶ ಅಂದ್ರೆ ಲಕ್ಷ್ಮಿ ಇಡು ಅಂತ ಹೇಳಿಲ್ಲ, ಅದು ನಮ್ಮ ಹತ್ರ ಇದೆ ಅಂತ ನೋಡೋಕ್ಕೋಸ್ಕರ ಇಟ್ಕೋಬೇಕಷ್ಟೇ. ಅದರಿಂದ ಲಕ್ಷ್ಮಿಗೆ ನಮ್ಮ ಕೈಲಿ ಏನಾಗುತ್ತೆ, ಅನುಗ್ರಹದಿಂದ ನಾವು ಮಾಡಿಕೊಂಡ್ರೆ ಆ ಲಕ್ಷ್ಮಿ ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ವಾಸವಾಗಿರಲಿ, ನಮ್ಮ ದಾರಿದ್ರ್ಯ ನೀಗಿಸ್ಲಿ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಅದಕ್ಕೆ ನೈವೇದ್ಯ ಆಗಿ ಷೋಡೋಪಚಾರ ನೈವೇದ್ಯವನ್ನು ಮಾಡಿಕೊಂಡು, ನೈವೇದ್ಯ ಅಂದರೆ ಒಂದು ಸೀಪಂಗಲು ಅಥವಾ ಸಜ್ಜಿಗೆ ಪ್ರಸಾದ ಅಥವಾ ಏನು ಅನುಕೂಲ ಆಗಿರುತ್ತೆ ಅವರಿಗೆ, ಆ ಕ್ಷಣಕ್ಕೆ ಏನು ಅನುಕೂಲ ಆಗಿರುತ್ತೆ ಆ ನೈವೇದ್ಯವನ್ನು ಮಾಡಿ ಮಂಗಳಾರತಿ ತೀರ್ಥ ಕೊಟ್ಕೊಂಡು ಅಲ್ಲಿ ಪ್ರಸಾದ ಕಂಪ್ಲೀಟ್ ಆಗುತ್ತೆ, ಅಲ್ಲಿ ಪೂಜೆ ಕಂಪ್ಲೀಟ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಇವರೇ ಎಲ್ಲ ದುಡ್ಡನ್ನ ಇಡುವಂತ ತೋರ್ಸೋದಿಕ್ಕೆ ಇಡ್ಲೇಬೇಕು ಅಂತ ಏನಿಲ್ಲ. ನಾವು ಅದಕ್ಕೆ ಅಂತಾನೆ ಚುಮ್ಮಡಿ
ಒಳಗೆ ದುಡ್ಡು ಹಾಕಿದೀವಲ್ಲ, ಗಂಗೆ ಒಳಗಡೆ 1 ರೂಪಾಯಿ ಕಾಯಿನ್, ಬೆಳ್ಳಿ ಕಾಯಿನ್ ಇಟ್ಟಿದೀವಲ್ಲ, ಲಕ್ಷ್ಮಿ ಕಾಯಿನ್ ಇಟ್ಟಿದೀವಲ್ಲ, ಅದನ್ನೇ ಸಾಕಾಗೋರಿಗೆ. ಅಲ್ಲಾಂದ್ರೆ 2 ತಾಂಬೂಲ ಇಟ್ಟರು ಸಾಕು ಅವರಿಗೆ, ವರಲಕ್ಷ್ಮಿ ಇಟ್ಟು ಮಾಡಿದ್ರು ಸಾಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಮನೆಯಲ್ಲಿರೋಂಥ ವಸ್ತ್ರಗಳು ಒಳ್ಳೆಯವುಗಳನ್ನೆಲ್ಲ ತಂದು ಇಟ್ಟು ಜನನೆಲ್ಲ ಕರೆದು ನೋಡಿ ಈ ಥರ ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಅಲ್ಲಿ ಪೂಜೆ ಅನಿಸ್ಕೊಳ್ಳಲ್ಲ. ಅಂದ್ರೆ ಅವ್ರ ವೈಭೋಗವನ್ನು ತಿಳಿಸುವಂಥದ್ದು. ಮತ್ತೆ ಮನಸ್ಸಲ್ಲಿ ಅವರಿಗೆ ಭಕ್ತಿ ಬಾಂಧವ್ಯತೆ ಕಡಿಮೆ ಆಗ್ಬಿಟ್ಟಿರುತ್ತೆ ಅಲ್ಲ, ಆ ರೀತಿ ಇರುತ್ತೆ. ಆದರೆ ಹಿಂದೆ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ. ಬರೀ ಒಂದು ಷೋಡೋಪಚಾರ ಪೂಜೆ ನೈವೇದ್ಯ ಮಾಡಿ ತಮ್ಮ ಕೈಲಿ ಮನೇಲಿ ಇರುತ್ತೆ ಅದನ್ನು ಅನುಗ್ರಹ ಮಾಡಿಕೊಂಡು ಮಾಡ್ಕೊ ಬರ್ತಿದ್ರು. ಬರ್ತಾ ಬರ್ತಾ ಕ್ರಮೇಣ ಏನಾಯ್ತು, ಒಂದು ಜಾತ್ರೆ ಆದಂಗೆ ಆಯ್ತು. ಈಗ ಬೆಳ್ಳಿ ಮುಖವಾಡವನ್ನೆಲ್ಲ ಏನೋ ಬಂದ್ಬಿಟ್ಟಿದೆ, ಮುಖವಾಡ ಬಂದಿದೆ, ಇದು ಬಂದಿದೆ. ಭಗವಂತ ಏನು ನನಗೆ ಮುಖವಾಡ ಇಟ್ಟು ಮಾಡು ಅಂತ ಹೇಳಿಲ್ಲ. ನನಗೊಂದು ಪೂರ್ಣ ಫಲವನ್ನು ತುಂಬಿದ ಚುಂಬಿನಲ್ಲಿ ಇಟ್ಟು ನನ್ನ ಒಂದು ಪ್ರಾರ್ಥನೆ ಮಾಡಿ ಸಾಕು, ನಾನು ಒಳ್ಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಾವುಗಳಿಗೆ ಮುಖವಾಡ ಅಂತೆ ಚಿನ್ನ ವಜ್ರ ಒಡೆಯಗಳನ್ನು ಹಾಕಿ ಅವಳನ್ನ ನೋಡುವ ಲಕ್ಷ್ಮಿ ಹೀಗೆ ಇದ್ದಾಳೇನೋ ನಮಗೆ ಗೊತ್ತಿಲ್ಲ, ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಅದನ್ನು ಗೊತ್ತು ಮಾಡ್ಬಿಟ್ಟಿದ್ವಿ, ಹೀಗೆ ಇರ್ತಾಳೆ ಅನ್ನೋ ಒಂದು ಕಲ್ಪನೆ ಅಷ್ಟೇ. ಇನ್ನು ಅಂದ್ರೆ ಆಗ ಲಕ್ಷ್ಮಿಗೆ ಯಾವೆಲ್ಲ ನೈವೇದ್ಯಗಳು ತುಂಬಾ, ಅದಕ್ಕೆ ತುಂಬಾ ಸ್ವೀಟ್ಗಳು ಇರ್ಬೋದು, ಎನಿವನ್ ಸ್ವೀಟ್ಸ್ ಇರ್ಬೋದು. ಮತ್ತೆ ತುಂಬಾ ಇಷ್ಟವಾದಂತಹ ನೈವೇದ್ಯ ಅನ್ನೋದಲ್ಲಿ ಹೋಗ್ತಂದ್ರೆ ಸಪಾದ ಭಕ್ಷ ನೈವೇದ್ಯ ತುಂಬಾ ಒಳ್ಳೆಯದು. ಸಜ್ಜಿಗೆ ಅಂತ ಹೇಳ್ತಾರೆ, ಸಜ್ಜಿಗೆ ಸಪಾದ ಭಕ್ಷ. ಒಬ್ಬೊಬ್ರು ಒಂದೊಂದ್ ಕಡೆ ಪದ್ಧತಿಗಳಲ್ಲಿ ಒಬ್ಬೊಬ್ರು ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ. ಲಾಡು, ಎನಿವನ್ ಸ್ವೀಟ್ಸ್ ಎಲ್ಲ ಇರ್ಬೋದು. ಆದ್ರೆ ಮೈನ್ ಆಗಿ ಇರುವಂತದ್ದು ಸಪಾದ ಭಕ್ಷ ನೈವೇದ್ಯ ಇಡ್ಬೋದು ಅಥವಾ ಮೊಸರನ್ನ ಇಡ್ಬೋದು. ಅದು ಬಿಟ್ಟರೆ ಇನ್ನು 2 ನೈವೇದ್ಯ ತುಂಬ ಬಹಳ ಶ್ರೇಷ್ಠವಾದಂಥದ್ದು. ಅಕಸ್ಮಾತ್ ಏನಿಲ್ಲ ಅಂದರೆ ಪಂಚಾಮೃತ, ಬಾಳೆಹಣ್ಣು ಮತ್ತು ಫ್ರೂಟ್ಸ್ ಎಲ್ಲ ಇದು ಮಾಡಿ ಒಂದು ನೈವೇದ್ಯ ಕೊಟ್ಟರೆ ಅದೇ ಖುಷಿ ಇರುತ್ತೆ. ಆ ಥರ ಎಲ್ಲ ಮಾಡ್ಬೋದು. ನಮ್ಗೆ ಯಾವ ರೀತಿ ಅನುಕೂಲ. ಈಗ ಪುರೋಹಿತರುಗಳು ಹೇಳ್ತಾರೆ ಅಂತ ನಾವು ಇದು ಮಾಡೋದಕ್ಕಿಂತ ಆ ಕ್ಷಣಕ್ಕೆ ನಮಗೆ ಭಗವಂತ ಏನ ನಮಗೆ ಲಭ್ಯ ಕೊಡ್ತಿರ್ತಾನೆ ಅದನ್ನ ಇಟ್ಟರೆ ಸಾಕು. ಇನ್ನೇನು ನಾವೇನು ಅವಳಿಗೆ ಪುಳಿಯೋಗರೆನೇ ಬೇಕು, ಮೊಸರನ್ನೇ ಬೇಕು ಅಂತ ಕೇಳಲ್ಲ. ಅದನ್ನ ನಾವು ಮೊಟ್ಟೆ ರುಚಿಗೋಸ್ಕರ ನಾವು ಅದನ್ನ ಮಾಡುವಂತ ಬಹಳಷ್ಟು ಅದು ಸುಮ್ಮನೆ ತೋರಿಸೋದು ಅಷ್ಟೇ ಅಲ್ಲ. ದೇವರಿಗೆ ಒಂದೇನು ತಾಂಬೂಲ ಇಟ್ಟು ಒಂದು ನೈವೇದ್ಯ ಮಾಡಿದ್ರೆ ಸಾಕು. ಅದೇನಂದ್ರೆ ಒಂದು ಸಪಾದ ಭಕ್ಷ ಅಂತ ಅವಾಗಿಂದನೂ ನಡ್ಕೊಂಡ್ಬಂದಿದೆ. ಅಂದರೆ ಲಕ್ಷ್ಮೀನಾರಾಯಣನಿಗೆ ಸಪಾದ ಭಕ್ಷ ನೈವೇದ್ಯ ಇಟ್ಟರೆ ಅವನು ಒಂದು ತುಳಸಿದರ ಇಟ್ಬಿಟ್ರೆ ಅದು ನೈವೇದ್ಯ ಸಮರ್ಪಯಾಮಿ ಅಂತ ಹೇಳ್ತೀವಿ. ಏನಂತ ಆಪಷ್ಟಮಯ ಭವಸ್ಥಾನ ಭೂಜೇತದಾತನ ಮೆಹರಣಾದಿ ವಶ ಸಭಾಜ ವಿಷತೀರ ಮಹಾತರಂ ಅಂತ ಹೇಳಿ ನೈವೇದ್ಯ ಸಮರ್ಪಯಾಮಿ ಅಂತ ನೈವೇದ್ಯ ಹರಿಗೆಯನ್ನು ಬಿಟ್ಟರೆ ಅವಳು ತಿಂದು ಅಂತ ಸಂತೃಪ್ತಿ. ಅದಕ್ಕೆ ನಾವೇನು ಮಾಡ್ತೀವಿ, ನೈವೇದ್ಯ ಅಂತ ಹೇಳುವಂಥದ್ದು ಅಷ್ಟೇ. ಇನ್ನೇನು ನೈವೇದ್ಯನೇ ಇಡಬೇಕು ಅಂತ ಹೇಳಿಲ್ಲ ಭಗವಂತನ. ಒಂದು ಕಳಶವನ್ನು ಇಟ್ಟು ಪೂಜೆ ಮಾಡಿ ಅವಳಿಗೊಂದು ಸಂತೃಪ್ತಿಯಾಗಿ ಮನಸ್ಪೂರ್ವಕವಾಗಿ ಒಂದೆಲ್ಲ ಹೂ ಇಟ್ಬಿಟ್ಟು ಓಂ ನಮೋ ಮಹಾಲಕ್ಷ್ಮೀ ಚರಿಮೆ ವಿಷ್ಣು ಪತ್ನಿ ಚರಿಮೆ ತನ್ನೋಲ್ ಮಹಾಲಕ್ಷ್ಮಿ ಪ್ರಚೋದಯಾತ್ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು ಒಲೆಯಲಿಕ್ಕೆ. ಎಸ್ ಗುರುಜಿನು, ಈ ವರ್ಷದ ವಿಶೇಷತೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ದಿನ ಏನಾದ್ರೂ ವಿಶೇಷತೆ ಯಾವ್ದಾದ್ರು ಸರಿಯಾದ ಸಮಯದಲ್ಲಿ ಪೂಜೆ ಮಾಡೋದು ತಾಯಿ ಒಲಿತಾರೆ? ಒಳ್ಳೆ ಕ್ವಶನ್ ಇದು. ಅದೇ ನಾನು ಹೇಳಿದ್ನಲ್ಲ, ಅವಾಗಲೇ ಹೇಳ್ದಂಗೆ ನಾವು ಮಾರ್ನಿಂಗ್ ಅಂದ್ರೆ ಒಂದು 4:30ಯಿಂದ ಒಂದು 8:15ವರೆಗೂ ತುಂಬ ಚೆನ್ನಾಗಿದೆ ಟೈಮ್. ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಒಬ್ಬರೇನು ಮಾಡ್ತಾರೆ, ಒಂದು ದಿವಸನೇ ರಾತ್ರಿನೇ ಎಲ್ಲ ಅಲಂಕಾರ ಮಾಡಿ ಬಿಟ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋಕೆ ಅನುಕೂಲ ಆಗುತ್ತೆ ಅಂತ. ಆದರೆ ಅದು ನಿರ್ಮಾಣನೇ ಆಗಿರುತ್ತೆ. ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ನಾವು ಈಗ ಬೆಳಗ್ಗೆ ನಾವು ಹೇಗೆ ಸ್ನಾನಾದಿನ ಮಾಡ್ಕೋತೀವಿ ಹಾಗೆ ಕಳಶಕ್ಕೂ ಪ್ರತಿಷ್ಠಾಪನೆ ಮಾಡಲೇಬೇಕಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ರೆ ಹೊರಬೇಕು. ಅದಕ್ಕೆ ಈ ದಿನದಲ್ಲಿ ಬಂದಿರೋಂಥ ಟೈಮ್ ಪ್ರಕಾರ ಬೆಳಗ್ಗೆ 4:15ರಿಂದ 8:15ವರೆಗೂ ತುಂಬ ಚೆನ್ನಾಗಿದೆ. ಅದರಲ್ಲೂ ತುಂಬ ಚೆನ್ನಾಗಿರುವಂಥ ಟೈಮ್ ಬಂದು 5:15ರಿಂದ 7:15. ಎಸ್ ಗುರುಜಿ, ಇನ್ನು ವಿಧಾನಗಳನ್ನ ಹೇಳ್ತಾ ಇದ್ರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಅದರ ವಿವರಣೆಯನ್ನ ಒಳ್ಳೆ ನಿಮ್ಮ ಕ್ವಶನ್ ಕೇಳಿದ್ದೀರಾ. ಅದ್ರೇನಪ್ಪ ಅಂದರೆ ಮೊದಲಿಗೆ ನಮ್ಮ ಹಿಂದೆ ಇದನ್ನೇನು ಮಾಡ್ತಾ ಇದ್ರು, ಷೋಡೋಪಚಾರ ಅಂದರೆ ದಂಪತಿಗಳೇನು ಮಾಡ್ತಾರೆ, ಬಂದ ತಕ್ಷಣ ಕಳಶ ಅಲಂಕಾರ ಆಗಿದೆ, ಇನ್ನೇನಿಲ್ಲ ಧೂಪ ದೀಪ ಮಾಡಿದರೆ ಆಗೋಗುತ್ತೆ ಪೂಜೆ ಅನ್ಕೋತಾರೆ. ಫಸ್ಟ್ ಮೊದಲಿಗೆ ಅವ್ರು ತಿಳ್ಕೊಬೇಕಾದಂಥ ವಿಶೇಷತೆ ಏನಪ್ಪ ಅಂದರೆ ಅಲಂಕಾರ ಆದ ನಂತರ ದಂಪತಿಗಳಿಗೂ ಕೂಡಬೇಕು. ಒಂದು ಮಣೆ ಹಾಕಿ ಕೂತ್ಕೊಂಡು ದೇವರಿಗೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಅಂದರೆ ಏನಪ್ಪ ಅಂದರೆ ಇವತ್ತಿನ ದಿನ ನಾನು ಒಂದು ಕಾರ್ಯಕ್ರಮ ಮಾಡ್ಕೋತಾ ಇದ್ದೀವಿ. ಏನೇನು ಕಾರ್ಯಕ್ರಮ ಮಾಡ್ಬೋದು, ಒಂದು ದೇವರಿಗೆ ನೈವೇದ್ಯ ಮಾಡುವಂಥದ್ದಾಗೋದು, ಧೂಪ ದೀಪ ಮಾಡುವಂಥದ್ದಾಗೋದು, ಅರ್ಚನೆ ಮಾಡುವಂಥದ್ದಾಗೋದು. ಇದನ್ನೆಲ್ಲ ಯಾವ ರೀತಿ ಶುರು ಮಾಡಬೇಕಂದ್ರೆ ತಮಗೆ ಗೊತ್ತಿಲ್ಲ ಅಂದರೆ ಬುಕ್ಸ್ ಇದೆ, ಅದಿದೆ, ನೋಡ್ಕೊಂಡಾರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೊದಲಿಗೆ ಷೋಡೋಪಚಾರ ಅಂದರೆ ಏನು ಅಂತ ನಿಮಗೆ ಕ್ವಶನ್ ಏನು ಅಂತ ನೀವು ಕೇಳ್ತಾ ಇಲ್ಲ. ಷೋಡೋಪಚಾರ ಅಂದರೆ ಏನಿಲ್ಲ, ಎಲ್ಲವನ್ನು ಅಲಂಕಾರವನ್ನು ಮಾಡಿಕೊಂಡ ನಂತರ ಮೊದಲಿಗೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಗಂಧಬಿಡಿ ಕರ್ಪೂರವನ್ನೆಲ್ಲವನ್ನು ಜೋಡಿಸ್ಕೊಂಡು ಒಂದು ಪಂಚಪಾತ್ರ ಉದ್ಧರಣೆ ಇಟ್ಕೊಂಡು ದಂಪತಿಗಳಿಗೂ ಕೂಡ್ಕೊಂಡು ಕೈಯನ್ನು ಶುದ್ಧಿ ಮಾಡಿ ಆಚಮನ ಮಾಡಿಕೊಂಡು ಆನಂತರ ಒಂದು ಸಂಕಲ್ಪವನ್ನು ಮಾಡಬೇಕು.
ಏನಂತ ಶೋಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರಾದ್ರೆ ಶ್ವೇತವಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ದಂಡಕಾರಣ್ಯ ಗೋದಾವರಿ ದಕ್ಷಿಣಾ ತೀರೆ ಅಂತ ಹೇಳಿ ಒಂದು ಸಂಕಲ್ಪಾದಿಗಳು ಮಾಡಿಕೊಂಡು ಆವತ್ತಿನ ದಿನ ನಕ್ಷತ್ರ ಕಿರಣಗಳನ್ನು ಹೇಳಿಕೊಂಡು ಆನಂತರ ಒಂದು ಅವರನ್ನು ಮನೆಯ ಕುಟುಂಬದ ಸದಸ್ಯರುಗಳನ್ನ ಹೇಳಿಕೊಂಡು ಒಂದು ಹರಿಗೆಯನ್ನು ಕೊಡುವಂಥದ್ದು. ಇಲ್ಲಿಗೆ ದೇವರಿಗೆ ಒಂದು ಹರಿಗೆಯನ್ನು ಕೊಟ್ಟು ಆನಂತರ ಒಂದು ಪುಣ್ಯ ಅಂದರೆ ಪಂಚಪಾತ್ರ ದಂಡಿಗೆ 4 ಕಡೆ ಗಂಧವನ್ನು ಇಟ್ಟು ಅರ್ಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಒಂದು ತುಳಸಿ ದಳ ಮತ್ತು ಅಕ್ಷತೆಯನ್ನು ಹಾಕಿ ಒಂದು ಧೂಪ ದೀಪವನ್ನು ಮಾಡಿ ಆನಂತರ ಆ ನೀರನ್ನು ಸಂಪ್ರೋಷಣೆ ಮಾಡುವಂಥದ್ದು. ಆ ಪವಿತ್ರೋವಾ ಸರ್ವಸ್ಥಾಪಿನ್ ಗತೋಪ್ಯ ಸ್ಮರೇ ಪುಂಡರೀಕಾಕ್ಷಂ ಸಭಾಧ್ಯಂತರ ಶುಚಿ ಅಂದರೆ ನಾವು ಕೂತಿರುವಂಥ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳುವಂಥದ್ದು. ಹೇಗೆ ಶುದ್ಧಿ ಮಾಡ್ಕೋಬೇಕು? ಮನೆಯೆಲ್ಲ ಒರೆಸಿರ್ತೀವಲ್ಲ ಅಂದರೆ ನಾವೇ ಓಡಾಡಿರುವಂಥ ಜಾಗ ನಿರ್ಮಾಲ್ಯ ಆಗಿರುತ್ತೆ. ಆ ಉದ್ದೇಶದಿಂದ ಅದನ್ನು ನಾವೇನು ಮಾಡಬೇಕು? ಶುದ್ಧಿ ಮಾಡ್ಕೊಳ್ಳುವಂಥದ್ದು. ಆ ಶುದ್ಧಿ ಆದ ನಂತರ ಮೊದಲಿಗೆ ಒಂದು ಪ್ರಾರ್ಥನೆ. ಯಾರನ್ನು ಪ್ರಾರ್ಥನೆ ಮಾಡಬೇಕು? ಗಣೇಶನ ಪ್ರಾರ್ಥನೆ ಮಾಡಬೇಕು. ಅಲ್ಲೊಂದು ಪುಟ್ಟ ಗಣಪತಿಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆ ಗಣಪತಿ ಅಕ್ಷತೆ ಉದ್ದರಣೆ ನೀರನ್ನೆಲ್ಲ ಹಾಕಿ ಒಂದು ಪ್ರಾರ್ಥನೆ ಮಾಡಬೇಕು. ಅಂದರೆ ಪ್ರಾರ್ಥನೆ ಅಂದರೆ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ವಕ್ರತುಂಡ ಮಹಾಕಾಯನೇ ಹೇಳ್ತಾರೆ. ಅದ್ರ ಬದಲು ಓಂ ನಮೋ ಹೇರಂಬ ಮದಮೋದಿತ ಮಮ ಸಂಕಷ್ಟಂ ನಿವಾರ್ಯ ಓಂ ಭಟ್ ಸ್ವಾಹ ಅಂತ ಹೇಳಿ ಆ ಗಣಪತಿಯ ಒಂದು ಪ್ರಾರ್ಥನೆ ಮಾಡಿಸ್ಬಿಟ್ಟು ಆನಂತರ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ಆನಂತರ ಒಂದು ಮಂಗಳಾರತಿ ಮಾಡುವಂಥದ್ದು. ಆನಂತರ ಹೋಗಿ ಪ್ರಧಾನವಾಗಿ ಬರುವಂಥದ್ದೇ ಲಕ್ಷ್ಮೀ ಆರಾಧನೆ. ನೆಕ್ಸ್ಟ್ ಬರುವಂಥದ್ದು ಲಕ್ಷ್ಮಿಗೆ ಏನು ಮಾಡಬೇಕು? ಹೂವು ಅಕ್ಷತೆಯನ್ನು ಕೈಲಿಟ್ಕೊಂಡು ಒಂದು ಪ್ರಾರ್ಥನೆ ಮಾಡಬೇಕು. ಅವರಿಗೆ ಹೇಳಕ್ಕೆ ಬರಲಿಲ್ಲ, ಮಂತ್ರವನ್ನು ಬರಲಿಲ್ಲ ಅಂದರೆ ಓಂ ನಮೋ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಅದಕ್ಕೆ ನಾವೇನು ಹೇಳ್ತೀವಿ? ಓಂ ನಮೋ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್ ಅಂತ ಹೇಳಿ ನಾವು ಪುರೋಹಿತರಾದ ಏನು ಮಾಡ್ತಾರೆ? ಕಲಶಸ್ಸುಂಕೆ ವಿಷ್ಣು ಕಂಠೆ ರುದ್ರಸ್ಯ ಮೂಲತೋ ತಥೋಭಾಯ ಅಗ್ರತೋ ದೇವತಾಭ್ಯೋ ಮಹಾಲಕ್ಷ್ಮಿ ಸಮೇತ ಕಲಶ ಸ್ಥಾಪನ ಪೂಜಾತಲು ಸಮರ್ಥಯಾಮಿ ಅಂತ ಹೇಳಿ ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಗುರುಜಿ ಶ್ಲೋಕದ ಅರ್ಥ ಹೇಳಿ. ಅಂದರೆ ನಾನು ನಿನ್ನನ್ನು ಕಲಶದಲ್ಲಿ ತಂದು ಕೂರಿಸ್ಕೊತಾ ಇದ್ದೀನಿ. ನೀನು ನಮ್ಮ ಮನೆಗೆ ನೀನು ಕಲಶದ ರೂಪದಲ್ಲಿ ಬಂದು ಪ್ರತಿಷ್ಠಾಪನೆ ಆಗ್ತಾ ಇದೆಯಾ. ನಮ್ಮ ಮನೆಯಲ್ಲಿ ನೆಲೆಸಿ ನಾವು ಮಾಡುವಂತಹ ಷೋಡಶ ಪೂಜೆಯನ್ನು ಸಲ್ಲಿಸ್ಕೋಬೇಕು ಅನ್ನೋ ಉದ್ದೇಶ ಏನಿಲ್ಲ. ಆನಂತರ ಆ ದೇವಿ ಬಂದು ಕರೆಸ್ಕೊಂಡು ಕೂರಿಸ್ಕೊಂಡು ಆನಂತರ ಅವರಿಗೆ ಒಂದು ಪೂಜೆ ಮಾಡುವಂಥದ್ದು. ಏನು ಅವ್ರಿಗೆ ಏನು ತಿಳಿದಿರುತ್ತೆ ಅದನ್ನು ಒಂಚೂರು ಧರಣಿ ನೀರು ಹಾಕುವಂಥದ್ದು, ಹರಿದ್ರ ಚೂರ್ಣ ಹಾಕ್ತೀವಿ, ಕುಂಕುಮ ಚೂರ್ಣ, ಗಂಧ, ಅಕ್ಷತೆ, ಪುಷ್ಪ ಎಲ್ಲವನ್ನು ಹಾಕಿ ಒಂದು ಅಷ್ಟೋತ್ತರ ಮಾಡುವಂಥದ್ದು. ಯಾವುದನ್ನ? ಲಕ್ಷ್ಮೀ ಅಷ್ಟೋತ್ತರ. ಲಕ್ಷ್ಮೀ ಅಷ್ಟೋತ್ತರ ಮಾಡಬೇಕಾದ್ರೆ ಒಂದು ಕಳಶಕ್ಕೆ ಮಾಡುವಂಥದ್ದಲ್ಲ, ಒಂದು ಪೂರ್ಣ ಫಲ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೊಂದು ನಾಣ್ಯವನ್ನು ಇಟ್ಟು ಆನಂತರ ಅದಕ್ಕೆ ಕುಂಕುಮಾರ್ಚನೆ ಮಾಡುವಂಥದ್ದು. ಆ ಅಷ್ಟೋತ್ತರವನ್ನು ಮಾಡಿ ಆನಂತರ ಧೂಪ ಅಂದರೆ ಗಂಧ ಕಡ್ಡಿಯನ್ನು ತೋರಿಸಿ ಆನಂತರ ಒಂದು ಕಾಯಿಯನ್ನು ಹೊಡೆದು ನೈವೇದ್ಯ ಮಾಡಿ ಆನಂತರ ಪಂಚಾರತಿ, ಏಕಾರತಿ, ಆನಂತರ ಮಂಗಳಾರತಿ ಇಷ್ಟು ಕಾರ್ಯಕ್ರಮವನ್ನು ಮಾಡಿದರೆ ಆ ಲಕ್ಷ್ಮಿಗೆ ತೃಪ್ತಿಯಾಗುವಂಥದ್ದು. ಇದಕ್ಕೆ ಷೋಡೋಪಚಾರ ಪೂಜೆ ಅಂತೇಳಿ ಕರೆಯುವಂಥದ್ದು. ಎಸ್ ಗುರುಜಿ, ಮತ್ತೆ ಇವಾಗ ಏನು ಪೂಜೆಯನ್ನ ಮಾಡ್ತಾರೆ, ಪೂಜೆ ಮಾಡಿದ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರನ್ನ ಅಂದ್ರೆ ಏನು ಅವರನ್ನ ಕರೆದು ಒಂದು ಇದನ್ನ ತಾಂಬೂಲ ಕೊಡೋದಾಗಲಿ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಒಂದು ಪೂಜೆ ಮಾಡಿದ ನಂತರ ಒಂದು 5 ಜನ ಸುವಾಸಿನಿಗಳಿಗೆ ನಾವು ತಾಂಬೂಲ ಕೊಡಬೇಕು. ಆ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಅಂತ ಕರಿತೀವಿ. 5 ಜನ ಮುತ್ತೈದೆಯರು ನಾವು ಅವ್ರನ್ನೆಲ್ಲ ಕರೆದು ನಾವು ದೇವರ ಹತ್ರ ಕರೆದು ಹೋಗ್ಬಿಡಕ್ಕಾಗಲ್ಲ ಅಂತ ಆ 5 ಜನನ ಮುತ್ತೈದರನ್ನೇ ನಾವು ಆ ದೇವರುಗಳ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರಿಗೆ ತಾಂಬೂಲವನ್ನು ಕೊಡುವಂಥದ್ದು. ಇನ್ನೇನು ಉದ್ದೇಶ ಏನಿಲ್ಲ. ಅವರು ನಮ್ಗೆ ಆಶೀರ್ವಾದ ಮಾಡುವಂಥದ್ದು. ನಿಮ್ಮ ಮನೆ ಯಾವಾಗಲೂ ಸದಾಕಾಲ ಚೆನ್ನಾಗಿ ನನ್ನರ್ಥ ಇರಲಿ ಅಂತ ಹೇಳಿ ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ನಾವು ಮುತ್ತೈದೆಯರು ಕರೆಸಿ ತಾಂಬೂಲ ಕೊಡುವಂಥದ್ದು. ಅದು 9 ಆಗ್ಬೋದು, 5 ಆಗ್ಬೋದು, 21 ಆಗ್ಬೋದು, ಅವ್ರು ಖುಷಿ. ನಮಗೆ ಬೇಕಾಗಿರೋದು ಯಾವುದು? 5 ಜನ ಮಾತ್ರ ಸಂಕಲ್ಪಕ್ಕೆ ಬೇಕಾಗಿರೋದು. ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನೀವು ಹೇಳಿದಾಗೆ ಅಂದ್ರೆ ಪೂಜೆ ಅಂತ ಹೇಳಿದ್ರೆ ಎಲ್ಲ ಹೆಂಗಸರು ಸೇರ್ಕೊಂಡು ಪೂಜೆ ಮಾಡ್ತಾರೆ. ಬಟ್ ನೀವು ಹೇಳಿದಾಗೆ ದಂಪತಿಗಳಿಬ್ರು ಸೇರಿ ಆ ಪೂಜೆನ ಮಾಡಿದ್ರೆ ಒಳ್ಳೇದು. ಈಗ ನಾನು ಹೇಳೋ ಪ್ರಕಾರ ಆದ್ರೆ ನಾವು ಲಕ್ಷ್ಮೀ ಆರಾಧನೆ ಮಾಡ್ಬೇಕಾದ್ರೆ ವೆಂಕಟೇಶ್ವರ ಫೋಟೋ ಇಡಬೇಕು. ಆಕ್ಚುಲಿ ನಾವು ಹಿಂದೆ ಕಲಶದಿಂದ ವೆಂಕಟೇಶ್ವರ ಫೋಟೋ ಇಡಬೇಕು. ಅದು ನಾವು ಯಾರು ಹೇಳಲ್ಲ. ಹೌದು, ಎಲ್ಲೂ ಹೇಳಾಗಿಲ್ಲ. ಯಾಕೆ? ಅವನ್ನ ಲಕ್ಷ್ಮೀ ವೆಂಕಟೇಶ್ವರ ಸಮೇತ ನಾವು ಪೂಜೆ ಮಾಡುವಂಥದ್ದು. ದಂಪತಿಗಳ ಸಮೇತ ವೆಂಕಟೇಶ್ವರ ಅನುಗ್ರಹ ಅಂತ ಲಕ್ಷ್ಮೀ ಬರ್ತಾರೆ ಅಲ್ವಾ? ಅದರಿಂದ ನಾವೇನ್ ಮಾಡಬೇಕು? ಹಿಂದೆಗಡೆ ಒಂದು ಫೋಟೋ ನಾವು ಇಡಬೇಕು. ಯಾರನ್ನ? ವೆಂಕಟೇಶ್ವರನ ಫೋಟೋ ಇಡಬೇಕು. ಅಕಸ್ಮಾತ್ ಗುರುಜಿ ವೆಂಕಟೇಶ್ವರ ಫೋಟೋ ಇರಲಿಲ್ಲ, ಏನು ಮಾಡೋದು? ಒಂದು ಚಿಕ್ಕದಾದ್ರೂ ಒಂದು ಯಾವ್ದಾದ್ರು ಒಂದು ವಿಗ್ರಹ ನಾವು ಇಟ್ಕೋಬೇಕು. ಗಣಪತಿನ ಏನಾದರೂ ಇಡ್ಬೋದು, ಗಣಪತಿ ಫೋಟೋ ಇಡ್ಬೋದು. ಗಣಪತಿ ಫೋಟೋ ಇಲ್ಲಾಂದರೆ ಸಾಮಾನ್ಯವಾಗಿ ವೆಂಕಟೇಶ್ವರ ಫೋಟೋ ಇಟ್ಟರೆ ತುಂಬ ಒಳ್ಳೆಯದು, ತುಂಬ ವಿಶೇಷವಾದಂಥದ್ದು ಅದು. ಯಾಕೆಂದರೆ ಅವನ ಆರಾಧನೆ ಮಾಡಿನೇ ನಾವು ಅವನು ಪೂಜೆ ಮಾಡಬೇಕು. ಅದಕ್ಕೆ ಇದು ಪೂಜೆ ಕೂತ್ಕೋಬೇಕಾದ್ರೂ ಅಷ್ಟೇ ದಂಪತಿಗಳೇ ಕೂತ್ಕೊಂಡು ಮಾಡಬೇಕು. ಅವರಿಗೆ ಕಂಕಣವನ್ನು ಕಟ್ತೀವಿ. ಕಂಕಣವನ್ನು ಕಟ್ಟಿ ಆನಂತರ ಪೂಜೆ ಮಾಡಬೇಕು.
ಈಗ ಬರೀ ಅವರೇ ಕೂತ್ಕೊಂಡು ಮಾಡಿದ್ರೆ ಏನು ಉಪಯೋಗ ಅಲ್ಲ. ಬಟ್ ಆದ್ರೆ ಇವರೆಲ್ಲ ಅನ್ಕೊಂಡಿರೋದೇನಂದ್ರೆ ಹೌದು ನಮ್ದು ಲೇಡೀಸ್ ಪೂಜೆ ಹಂಗೆ ಅಲ್ಲ, ಅಂದ್ರೆ ಎಂಟ್ರಿನೇ ಮಾಡಲ್ಲ. ಅಲ್ಲಿ ಏನಂದ್ರೆ ದಂಪತಿಗಳು ಕೂತ್ಕೊಂಡು ಮಾಡಿದ್ರೆ ಲಕ್ಷ್ಮೀ ವೆಂಕಟೇಶ್ವರನೇ ಬಂದು ಕೂತು ಮಾಡ್ತಾ ಇದ್ದಾನೆ ಅನ್ನೋ ಫಲ. ಅಂದ್ರೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಇಬ್ರು ಕೂಡ ಅಷ್ಟು ಪ್ರಾಮುಖ್ಯತೆ ಇದೆ, ತುಂಬಾ ಇದೆ. ಯಾಕೆಂದ್ರೆ ನಮ್ಮ ಪೂರ್ವಿಕರುಗಳೆಲ್ಲ ಹಿಂದೆ ಅದೆಲ್ಲ ನಡ್ಕೊ ಬಂದಿದೆ. ಬರ್ತಾ ಬರ್ತಾ ಕಾಲಕ್ರಮೇಣ ಏನಾಯ್ತು, ಲಕ್ಷ್ಮಿ ಮಾತ್ರ ತಗೊಂಡ್ಬಂದು ವೆಂಕಟೇಶ್ವರನ್ ಬಿಟ್ಬಿಟ್ರು. ಆದ್ರೆ ವೆಂಕಟೇಶ್ವರನ ಯಾಕೆ ಬಿಡ್ಬಿಟ್ರು ಅಂದ್ರೆ ನಮ್ದು ವರಮಹಾಲಕ್ಷ್ಮಿ ಪೂಜೆ ಅಲ್ವಾ. ಈಗ ನೀವು ಪೂಜೆ ಮಾಡ್ಬೇಕಾದ್ರೆ ಏನ್ ಹೇಳ್ತೀರಾ, ಮಹಾಲಕ್ಷ್ಮಿ ವೆಂಕಟೇಶ್ವರ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ಕಾರ್ಯಕ್ರಮ ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತಾರೆ ಅಷ್ಟೇ, ಬರೀ ಲಕ್ಷ್ಮೀ ಪೂಜೆ ಅಲ್ಲ, ಜೊತೆಗೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ನಾವು ಅನ್ನೋದು ಒಂದು ಉದ್ದೇಶ. ಅದು ಸರಿ ವಿಧಾನ, ತುಂಬಾ ಸರಿ ವಿಧಾನ. ಹಿಂದೆ ಏನು ಹೇಳಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈಗ ಡಿಸೈನ್ ಸ್ಕ್ರೀನ್ ಎಲ್ಲ ಬಿಟ್ಬಿಡ್ತಾರೆ, ವೆಂಕಟೇಶ್ವರ ಫೋಟೋ ಇರೋದು ಬಿಡ್ತಾರೆ, ಅಥವಾ ಇನ್ನೇನಾದ್ರು ಡಿಸೈನ್ ಮಾಡಿಸ್ತಾರೆ. ಅದ್ರ ಮೇಲೆ ಒಂದು ಫೋಟೋ ಇಡಿ ಚಿಕ್ಕದು, ಆ ಫೋಟೋ ಇಟ್ಟು ಮಾಡಿದಾಗ ತುಂಬಾ ಶೋಭೆ. ಅದಕ್ಕೆ ನಾವು ವರಮಹಾಲಕ್ಷ್ಮಿ ಪೂಜೆ ಅಂದ್ರೆ ಈಗೇನಾಗಿದೆ ಗೊತ್ತಾ, ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಆಡಂಬರ ಪೂಜೆ, ವೈಭವದ ಪೂಜೆ, ಆಡಂಬರ ಪೂಜೆ. ಅದರಿಂದ ಏನಾಗುತ್ತೆ, ಅದು ನೋಡಿದಂಥ ಸಂದರ್ಭದಲ್ಲಿ ಬರುವಂಥ ಜನ ಅವ್ರ ಮೇಲೆ ದೃಷ್ಟಿಯನ್ನು ಬೀಳುವಂಥದ್ದಾಗ್ತದೆ. ಇದರಿಂದ ಅನಾನುಕೂಲನೂ ಜಾಸ್ತಿ. ಓಕೆ, ನೀವೆಷ್ಟು ಒಳ್ಳೆ ಪೂಜೆ ಮಾಡ್ತಾ ಇದ್ದೀರಾ ಅಷ್ಟಿಂದಲೂ ನಮಗೆ ಪ್ರಾಬ್ಲಮ್ ಇದೆ. ಏನಕ್ಕೆ, ದೃಷ್ಟಿ ಆಗುವಂಥದ್ದು ಇರುತ್ತೆ ಮನೆಗೆ, ದೃಷ್ಟಿ ಆಗುವಂಥದ್ದು. ಆಗೇನು ಮಾಡ್ತೀರಾ, ಒಂದು ಹಬ್ಬ ಎಲ್ಲ ಮುಗೀತು, ಯಾಕೋ ತುಂಬ ಸುಸ್ತಾಗ್ತಾಯಿದೆ, ತುಂಬ ಇದಾಗ್ತೈತೆ, ಯಾಕೋ ನಮ್ಮ ಮನಸ್ಸು ಹರಿವಾಗ್ತಾ ಇಲ್ಲ ಅಂದಾಗ ಮನೆಗೆ ಬಂದಂಥ ಹೋಗುವಂಥ ವ್ಯಕ್ತಿಗಳಿಂದ ನಮಗೆ ದೃಷ್ಟಿ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಪೂರ್ವಿಕರು ಏನು ಮಾಡ್ತಿದ್ರು, ತಮ್ಮಲ್ಲಿ ಇರುವಂಥದ್ದು ಎಷ್ಟಿದೆ ಅಷ್ಟು ಮಾತ್ರ ಮಾಡಿಬಿಟ್ಟು ಹಬ್ಬ ಮುಗಿಸ್ಕೊತಾ ಇದ್ರು. ಹಾಗೆ ಮಾಡಿದ್ರೆ ಸರಿ, ಈಗ ಮಾಡಿದ್ರು ಕೂಡ ಕಷ್ಟನೇ. ಹೇಗಿದ್ರು ಒಳ್ಳೇದು, ಈಗ ಮಾಡಿದ್ರು ತುಂಬಾ ಒಳ್ಳೇದೇ, ಹಾಗೆ ಮಾಡಿದ್ರು ತುಂಬಾ ಒಳ್ಳೇದು. ಆದ್ರೆ ಇದ್ರಲ್ಲಿ ಸ್ವಲ್ಪ ಎಫೆಕ್ಟ್ ಹೊಡಿತೆ, ದೃಷ್ಟಿ ತರ ಆಗುತ್ತೆ ಅಂತ. ಈಗ ಉದಾಹರಣೆ ಹೇಗೆ ನಿಮ್ಮ ಮನೇಲಿ ಅನ್ಕೊಳ್ಳಿ, ನೀವು ತುಂಬಾ ಎಲ್ಲ ಮಾಡಿರ್ತೀರಾ, ನಾನೇ ಬರ್ತೀನಿ ಎಲ್ಲ ನೋಡ್ಬಿಟ್ಟು ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಂದ್ರೆ ಅದು ಒಂದು ದೃಷ್ಟಿ ಅಲ್ಲ, ಅದು ಒಂದು ಕಾರಣ ಅನ್ಕೊಂತೇವೆ. ಅವಾಗ ಏನಾಗುತ್ತೆ, ನಾವು ಆ ಪೂಜೆ ಜೊತೆಗೆ ಒಂದು ಸ್ವಲ್ಪ ಫಲಗಳನ್ನು ನಾವು ತಗೋತೀವಿ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಅಂದ್ರೆ ವರಹವನ್ನು ಕೊಡುವಂತವಳೆ ವರಮಹಾಲಕ್ಷ್ಮಿ, ವರ ಕೊಡುವಂತವಳು, ಅದಕ್ಕೆ ವರಮಹಾಲಕ್ಷ್ಮಿ. ನಮಗೆ ದೇವರ ಅನುಗ್ರಹ ಹೇಗಿದೆ, ಭೂಲೋಕದಿಂದ ವೈಕುಂಠಕ್ಕೆ ಬಂದು ನಮ್ಮ ಅಲ್ಲಿಂದ ವೈಕುಂಠದಿಂದ ಭೂಲೋಕ ಬಂದ ನಂತರ ಲಕ್ಷ್ಮಿ ನಮ್ಗೆ ಅನುಗ್ರಹ ಆಗಬೇಕಲ್ಲ, ಅವಳು ವರವನ್ನು ಕೊಡೋದಕ್ಕೆ ಬರುವಂತವಳು ಲಕ್ಷ್ಮಿ. ಅದಕ್ಕೆ ವರಮಹಾಲಕ್ಷ್ಮಿ ಅಂತ ಹೇಳಿ ಕರೆಯುತ್ತದೆ. ತಿಂಗಳು ಬರುತ್ತೆ ಲಕ್ಷ್ಮೀ ಪೂಜೆ. ಒಂದೊಂದು ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆ ಬರುತ್ತೆ. ಅದು ವರಮಹಾಲಕ್ಷ್ಮಿ ಅಲ್ಲ, ಬರೀ ಲಕ್ಷ್ಮೀ ಪೂಜೆ ಅಂದ್ರೆ ಮನೇಲಿ ಮಾಡುವಂತ ಕಾರ್ಯಕ್ರಮ. ಅದಕ್ಕೆ ಇದಕ್ಕೂ ತುಂಬ ಲಾಟ್ ಆಫ್ ಡಿಸ್ಟೆನ್ಸ್. ಇದು ವರ್ಷಕ್ಕೊಂದ್ಸತಿ ಬರುವಂಥದ್ದು. ಅದು ತಿಂಗಳಲ್ಲಿ ಒಂದು 2 ತಿಂಗಳು 3 ತಿಂಗಳು ಒಂದ್ಸತಿ ರೊಟೇಟೆಡ್ ಆಗ್ತಾ ಇರುತ್ತೆ ಲಕ್ಷ್ಮೀ ಪೂಜೆ, ಅಂದ್ರೆ ಮನೇಲಿ ಮಾಡುವಂಥದ್ದು. ಸೊ ಇದು ವರಮಹಾಲಕ್ಷ್ಮಿ ಅಂತ ವರ್ಷಕ್ಕೆ ಒಂದು ಬಾರಿ ಬರುವಂತಹ ಪೂಜೆ, ತಾಯಿಗೆ ಮುಡುಪಾಗಿಡುವಂಥದ್ದು. ಈ ಟೈಮಲ್ಲಿ ನಾವು ಏನು ಬೇಡ್ಕೋತೀವಿ, ಏನು ಅನುಗ್ರಹ ಮಾಡ್ಕೋ ಅಂದ್ರೆ ಇನ್ನೊಂದೇನಂದ್ರೆ, ನಾವು ಲಕ್ಷ್ಮಿ ಹತ್ರ ಒಂದು ಪ್ರಾರ್ಥನೆ ಇಡಬೇಕು. ಅದು ಒಂದು ಸಂಕಲ್ಪ ಇಡಬೇಕು. ಒಂದು ಸಂಕಲ್ಪ ಇಟ್ಟಾಗ ಅದು ಅನುಗ್ರಹ ಆಗುತ್ತೆ. ನಾವು ಬಿಟ್ಟು ನಮಗೆ ಅದನ್ನು ಕೊಡು ಇದನ್ನು ಕೊಡು ಎಲ್ಲರೂ ಕೊಡು ಅಂದಾಗ ಆ ದೇವರಿಗೆ ಗೊತ್ತು ಏನು ಕೊಡಬೇಕು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಜನ ಪೂರ್ವಿಕರಂತೆ ಬೇಡಬೇಕಷ್ಟೇ, ನಾವು ದೇವರನ್ನ ಬೇಡಬೇಕು, ಆದರೆ ಇದನ್ನಿಡಬಾರ್ದು, ಅದಕ್ಕೆ ಬೇಕಲೇಬೇಕು ಅಂತ ಒತ್ತಡ ಇಡಬಾರ್ದು. ನಾವೇನಂದ್ರೆ ನಾವು ಸಂಕಲ್ಪ ಮಾಡ್ಬೇಕಾದ್ರೆ, ನೋಡಪ್ಪ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡು, ಅದು ಏನಾಗುತ್ತೆ ಏನಾಯ್ತು ಅಂತ ನೀನು ಬಿಟ್ಟಿದ್ದು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ರೆ ಸರಿ. ಆಗ್ಬಿಟ್ಟು ವರಮಹಾಲಕ್ಷ್ಮಿ ದೇವಿ, ನಾನು ಇವತ್ತು ನಿಮಗೆ ಪೂಜೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವರ್ಷ ನಾನು ಇನ್ನೂ ಗ್ರ್ಯಾಂಡಾಗಿ ಮಾಡೋ ಥರ ಅನುಗ್ರಹ ಮಾಡ್ಕೊಡು ಅಂದ್ರೆ ಅವಳು ತಪ್ಪಾಗ ಒಂದು ಸಂಕಲ್ಪನ ಇಟ್ಕೊಂಡು ಪೂಜೆ ಅದು ಕೊಡೋದು ಬಿಡೋದು ನೆಕ್ಸ್ಟ್. ಯಾಕೆಂದ್ರೆ ಅದು ನಮ್ದು ಕರ್ಮಶೇಷಗಳು ಇರುತ್ತಲ್ಲ, ಅದನ್ನ ಟ್ಯಾಲಿ ಮಾಡಬೇಕಲ್ಲ. ಅದು ಒಂದು ಪೂಜೆ ವಿಧಾನಗಳಲ್ಲಿ ಮೇಯ್ನ್ ಆಗಿ ನಾವು ತಿಳ್ಕೊಬೇಕಾದ್ರೆ, ಒಂದು ಸಂಕಲ್ಪಗಳನ್ನ ಶುರು ಮಾಡಬೇಕಾದ್ರೆ ಮೊದಲಿಗೆ ಒಂದು ಪ್ರಾಯಚಿತವನ್ನು ಮಾಡ್ಕೋಬೇಕು. ಫಸ್ಟ್ ನೀವು ಪೂಜೆ ಕೂತ್ಕೊಂಡಂಥ ಸಂದರ್ಭದಲ್ಲೇ ಒಂದು ಪ್ರಾಯಚಿತ ಮಾಡ್ಕೋಬೇಕು. ಅಂದರೆ ನಾನು ಹಿಂದೆ ಮಾಡಿದಂಥ ತಪ್ಪುಗಳು ಏನಿದೆ ಅದನ್ನೆಲ್ಲ ಮನ್ನಿಸಿ ನನಗೆ ಅನುಗ್ರಹ ಮಾಡ್ಕೊಳ್ತಾಯಿ, ಮುಂದಕ್ಕೆ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು, ದುಷ್ಟರ ಸಹವಾಸವನ್ನು ಬಿಡುವಂಥದ್ದು, ಮತ್ತು ನನ್ನ ಮನೆಗೆ ಏನಾದರೂ ತೊಂದರೆ ಆಗೋದಂಥದ್ದನ್ನೆಲ್ಲ ನಿವಾರಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ನಂತರ ನಾವು ದೇವ ಸಂಕಲ್ಪಕ್ಕೆ ಹೋಗುವಂಥದ್ದು.
ಇದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಒಂದಿನ ಫುಲ್ ಆಗುತ್ತೆ. ಹೌದು. ಅದೇ. ಹೀಗೆ ಮಾತಾಡ್ತಾ ಎಷ್ಟು ಒಂದಕ್ಕೊಂದು ವಿಷಯಗಳು ವಿಚಾರಣೆಗಳು ಬರ್ತಾ ಇರುತ್ತೆ. ಹೌದು. ಅದೇನಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳೋರಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಹ್ಮ್. ಇಲ್ಲ ಅವನೇನು ಅವ್ರೇನೋ ಹೇಳ್ಕೊತಾರೆ ಗುರುಗಳು, ಬಿಡಿ ನಪ್ಪಣ್ಣ ಮಾಡೋ ಕೆಲಸನ ಮಾಡೋಣ ಅಂದಾಗ ಅದರ ಪ್ರತಿಫಲ ಒಂದಿನ ಬರುತ್ತಲ್ಲ, ಅವಾಗ ಹೊರಡೋಗ್ತಾರೆ ಜ್ಯೋತಿಷಿಗಳು. ಹೌದು. ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು, ಏನಕ್ಕೆ ಹಿಂಗಾಯ್ತು ಅಂದಾಗ ಅವ್ರು ಅವಾಗ ಬಿಡಿಸ್ತಾ ಇರ್ತಾರಲ್ಲ, ಅವಾಗ ಅವ್ರ ತಲೆಗೆ ಹೋಗುತ್ತೆ. ಅಲ್ಲಿವರೆಗೂ ಅವ್ರಿಗೆ ಅರ್ಥ ಹೋಗೋದಿಲ್ಲ. ಆಗುತ್ತೆ. ಹೌದು. ಈಗಲೇ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅಂದ್ರೆ ವೆಂಕಟೇಶ್ವರ ಫೋಟೋನ ಇಟ್ಟು ಪೂಜೆ ಮಾಡುವಂಥದ್ದು ಎಷ್ಟು ಯಾಕೆ ಅಂದ್ರೆ ಅವ್ನು ಲಕ್ಷ್ಮೀ ವೆಂಕಟೇಶ್ವರ ಅಂತ ನಾವು ಹೌದು. ಕರೆಯೋದು, ಬರೀ ಲಕ್ಷ್ಮೀ ಅಂತ ಕರೆಯೋಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ವೆಂಕಟೇಶ್ವರ ಫೋಟೋ ಇಟ್ಟಿದ್ರೆ ತುಂಬಾ ಒಳ್ಳೆಯದು ಅಂತ ವಿಶೇಷತೆ. ಅಂದ್ರೆ ಒಬ್ಬೊಬ್ರು ಇಡ್ತಾರೆ, ಒಬ್ಬೊಬ್ರು ಇಡೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಒಬ್ಬೊಬ್ರು ಜ್ಯೋತಿಷಿಗಳು ವೆಂಕಟೇಶ್ವರ ಫೋಟೋ ಇಡೋದಿಲ್ಲ ಅಂತ ಹೇಳ್ತಾರೆ. ಅದ್ರಲ್ಲೂ ಕ್ವಶನ್ಸ್ಗಳು ತುಂಬಾ ರಿಲೇಟೆಡ್ ಆಗ್ತಾ ಇರುತ್ತೆ. ಅಂದ್ರೆ ಯಾಕೆ ಹೇಳುವಂಥದ್ದು ಇಡೋದು? ಅಂದ್ರೆ ಅವ್ರವ್ರ ಗ್ರಂಥಗಳು ಅವ್ರವ್ರ ಏನು ಓದಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಆದ್ರೆ ನಮ್ದೆಲ್ಲ ನಾವು ನಮ್ಮ ಪೂರ್ವಿಕರು ನಮ್ಮ ಗುರುಜಿ ಏನ್ ಮಾಡ್ಕೊಂಡ್ಬಂದಿದ್ರೆ ಅದನ್ನ ನಾವು ಫಾಲೋ ಮಾಡ್ಕೊಬರ್ತೀವಿ. ನೀವೇನ್ ಫಾಲೋ ಮಾಡ್ಕೊಬರ್ತೀರ ಅದನ್ನ ಫಾಲೋ ಆಗ್ತಾರೆ. ಅದರಿಂದ ಏನಪ್ಪಾ ಅಂದ್ರೆ ಹಿಂದೆ ಏನ್ ಮಾಡ್ತಿದ್ರು, ದಂಪತಿಗಳ ಸಮೇತ ಕಾರ್ಯಕ್ರಮ ಮಾಡ್ಕೊಬರ್ತೀವಿ. ಅದಕ್ಕೆ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಂತ ಹೇಳಿ ಕರೆಯುತ್ತೆ. ಅದು ಬಿಟ್ಟರೆ ವರಮಹಾಲಕ್ಷ್ಮಿ ಅಂತೇಳಿ ಆಮೇಲೆ ಏನ್ ಮಾಡಿದ್ರು, ಪರ್ಟಿಕ್ಯುಲರ್ ಆಗಿ ಒಂದು ವರ್ಷದಲ್ಲಿ ವರಮಹಾಲಕ್ಷ್ಮಿನ ಆರಾಧನೆ ಮಾಡೋಣ ಅಂತೇಳಿ ವರಮಹಾಲಕ್ಷ್ಮಿ ಅಂತೇಳಿ ಹಬ್ಬ ಆಚರಣೆ ಮಾಡಿಸ್ತಾರೆ. ಗುರುಜಿ, ಇವಾಗ ಅಂದ್ರೆ ಈಗ ವರ್ಷಕ್ಕೆ ಒಂದು ಡೇಟ್ ಬರುತ್ತೆ, ಅಂದ್ರೆ ಸೇಮ್ ಡೇಟ್ ಬರೋದಿಲ್ಲ. ಸೊ ಯಾವ ರೀತಿಯಾಗಿ ಆ ದಿನವನ್ನ ಅವರು ಮುಡುಪಾಗಿರುವಂತ ಅಂದ್ರೆ ಅವರು ಹಿಂದೆ ಪಂಚಾಂಗ ಶ್ರವಣ ಮಾಡಿರ್ತಾರಲ್ಲ, ಪೂರ್ವಿಕರು ಪಂಚಾಂಗ ಶ್ರವಣಗಳ ಆಧಾರಿತದ ಮೇಲೆ, ಅದು ದಿನಗಳ ಲೆಕ್ಕಾಚಾರದ ಮೇಲೆ ಮತ್ತೆ ಋತುಗಳ ಮೇಲೆ, ಅದರ ಆಧಾರಿತದ ಮೇಲೆ ಇನ್ನೆಷ್ಟು ಬರೋ ವರ್ಷ ನಮಗೆ ಇದೇ ಡೇಟಲ್ಲಿ ಬರುತ್ತೆ ಅದನ್ನ ಗಣನೆಗೆ ತಗೊಳ್ತಾರೆ. ಅಂದ್ರೆ ಈಗ 1000 ವರ್ಷಗಳಿಂದ ಪಂಚಾಂಗ ತೆಗಿತಾರೆ, ಆ ಕಾಗದ ಎಲೆಗಳು ಬರುತ್ತಲ್ಲ ಅಲ್ಲಿಂದನೂ ತಗೊಂಡು ಬಂದು ಈ ವರ್ಷ ಇದಿದೆ, ನೆಕ್ಸ್ಟ್ ಒಂದೆರಡು ದಿನ ಒಂದಿನ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇದು ಇಂಥ ದಿನನೇ ಬಿಡಬೇಕು ಅಂತ ಏನಿಲ್ಲ ಅಂತ. ಆದರೆ ನಾವು ಒಂದೊಂದ್ಸತಿ ಶನಿವಾರನೂ ಬಿಡ್ಬೋದು ಅಥವಾ ಬುಧವಾರನೂ ಬಿಡ್ಬೋದು. ಅಂದರೆ ಪೂರ್ವಿಕರ ಗ್ರಂಥ ಮತ್ತು ಪಂಚಾಂಗ ವಿಶ್ಲೇಷಣೆ ಮತ್ತು ಸೌರಮಾನ ಚಂದ್ರಮಾನ ಎರಡನ್ನೂ ಟ್ಯಾಲಿ ಮಾಡಿ ದಿನಕ್ಷತ್ರಗಳನ್ನ ಶುದ್ಧಿ ಟ್ಯಾಲಿ ಮಾಡಿಕೊಂಡು ಶ್ರಾವಣ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ಲಗ್ನಗಳನ್ನ ತಗೊಂಡು ಆವತ್ತಿನ ದಿನ ಅದನ್ನು ಪೂರ್ತಿ ಮಾಡಬೇಕು. ಶುಕ್ರವಾರ ಬರುವಂಥದ್ದಲ್ಲ, ಆ ಶುಕ್ರವಾರ ಬಂದರೆ ಒಳ್ಳೆಯದು, ಬರಲಿಲ್ಲ ನಾರ್ಮಲ್, ಏನು ತಂದರೆ. ಎಸ್, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮೊಟ್ಟಿಗೆ ಅರುಣ್ ಗುರೂಜಿ ಅವರು ಇದ್ರು. ವರಮಹಾಲಕ್ಷ್ಮಿಯದ ವಿಶೇಷತೆಗಳೇನು, ವಿಧಿವಿಧಾನಗಳೇನು, ಯಾವ ರೀತಿಯಾಗಿ ಮಾಡಿದ್ರೆ ತಾಯಿ ಒಲಿತಾಳೆ ಮತ್ತು ಯಾಕೆ ವರಮಹಾಲಕ್ಷ್ಮಿಯನ್ನ ಮಾಡ್ತಾರೆ, ಇದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅರುಣ್ ಗುರೂಜಿ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ಎಷ್ಟೋ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿರಲಿಲ್ಲ ಕೆಲವೊಂದು ಮಾಹಿತಿ ಈ ರೀತಿಯಾಗಿ ಮಾಡಬೇಕು ಅಂತ. ಇಷ್ಟೊತ್ತರ ಮಟ್ಟಿಗೆ ಇದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ದಯವಿಟ್ಟು ಮಾಡಿ ಎಷ್ಟು ಕ್ರಮ ಸಾಧ್ಯವಾಗುತ್ತೆ ಅಷ್ಟು ಕ್ರಮವನ್ನು ಪಾಲಿಸಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿ. ಧನ್ಯವಾದಗಳು.